ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ SLC ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳ ಆಂತರಿಕ ಅಂಕವನ್ನು ಯಾವ ರೀತಿ ನಮೂದನೆ ಮಾಡುವುದು ಎನ್ನುವುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ನಾವು ಕ್ರೋಮಿಗೆ ಹೋಗ್ತೀವಿ. ಕ್ರೋಮಿಗೆ ಹೋಗ್ಬಿಟ್ಟು KSEB ಸ್ಕೂಲ್ ನೋಡಿ, ಸ್ಕೂಲ್ ಆ್ಯಕ್ಟಿವಿಟಿ ಅಂತ ಟೈಪ್ ಹೊಡೀರಿ ಅಥವಾ ಸ್ಕೂಲ್ ಲಾಗಿನ್ ಅಂತ ಟೈಪ್ ಹೊಡೀರಿ. ನೋಡಿ, ಸ್ಕೂಲ್ ಆ್ಯಕ್ಟಿವಿಟಿ ಅಥವಾ ಸ್ಕೂಲ್ ಲಾಗಿನ್ ಅಂತ ಟೈಪ್ ಹೊಡೀರಿ. ಈ ರೀತಿ ವೆಬ್ಸೈಟ್ ಬರುತ್ತೆ. ಓಕೆ, ಈ ರೀತಿ ನೋಡಿ, ಫಸ್ಟು KSEB ಪೋರ್ಟಲ್ ಬರುತ್ತೆ. ಈ ಮೊದಲು ಕಾಣಿಸುವಂಥ ಈ KSEB ಪೋರ್ಟಲ್ ಆಲ್ರೆಡಿ ಹೋಗಿದೆ, ಏಕೆಂದರೆ ಅದು SLC ಕರ್ನಾಟಕ ಗೌರ್ನಮೆಂಟ್ ಎನ್ನುವ ವೆಬ್ಸೈಟಿಗೆ ಹೋಗಿದೆ. ಅದು ನಮಗೆ ಸಾಧಾರಣವಾಗಿ ನೆನಪಿರಲ್ಲ. ನೆಕ್ಸ್ಟ್ ಅದರ ಕೆಳಗಡೆನೆ ಮತ್ತೊಂದು ಕಾಣ್ತದೆ ನೋಡಿ, KSEB ಸ್ಕೂಲ್ ಆ್ಯಕ್ಟಿವಿಟಿ ಅಂತೇಳಿ ಮತ್ತೊಂದು ವೆಬ್ಸೈಟ್ ಕಾಣ್ತದೆ. ಓಕೆ, ಸೊ ಈ ವೆಬ್ಸೈಟ್ ಈಗ ಆಲ್ರೆಡಿ ವರ್ಕ್ ಇದೆ. ಇದನ್ನು ಓಪನ್ ಮಾಡಿ. KSEB ಸ್ಕೂಲ್ ಆ್ಯಕ್ಟಿವಿಟಿ ಅಂತ ಒಂದು ವೆಬ್ಸೈಟ್ ಹೆಸರು ಕಾಣ್ತದೆ, ಅದನ್ನು ನೀವು ಓಪನ್ ಮಾಡಿ. ಅಂದರೆ ಇದು ಡೈರೆಕ್ಟ್ ಲಿಂಕ್, ಇದು ನೀವು ಬೇರೆ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ನೋಡಿ, ಇದೇ ನಮ್ಮ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಸ್ಕೂಲ್ ಲಾಗಿನ್ ಅಂತೇಳಿ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ನಾವು ಮಕ್ಕಳ ಆಂತರಿಕ ಅಂಕಗಳನ್ನ ನಾವು ನಮೂದನೆ ಮಾಡ್ತೀವಿ. ರೈಟ್, ಓಕೆ. ಸೊ ಇದಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಇದೆ. ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ತೀರಿ. ಹಾಕಿದ ನಂತರ ಅಲ್ಲೊಂದು ಕ್ಯಾಪ್ಚಕ ಅಂತೇಳಿ ಬರ್ತದೆ. ಸೊ ಅದು ಕ್ಯಾಪಿಟಲ್ ಲೆಟರ್ ಹೌದಾ ಸ್ಮಾಲ್ ಲೆಟರ್ ಹೌದಾ ಅಂತೇಳಿ ಸ್ವಲ್ಪ ನೋಡ್ಕೋಬೇಕು ನೀವು. ಸ್ಮಾಲ್ ಲೆಟರ್ ಆದರೆ ಸ್ಮಾಲ್ ಲೆಟರ್ನೇ ಹೊಡೀರಿ. ಕ್ಯಾಪಿಟಲ್ ಲೆಟರ್ ಆದರೆ ಕ್ಯಾಪಿಟಲ್ ಆನ್ ಮಾಡಿಬಿಟ್ಟು ಕ್ಯಾಪಿಟಲ್ ಲೆಟರ್ನೇ ಹೊಡೀರಿ. ಎಲ್ಲಿದ್ರೆ ಅದು ಆನ್ ಆಗಲ್ಲ. ಓಕೆ, ಎಸ್, ಕೊನೆಯದು ಸ್ಮಾಲ್ ಲೆಟರ್ ಅಲ್ವಾ? ಸ್ಮಾಲ್ ಲೆಟರ್ ಅಂದರೆ ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್. ನೆಕ್ಸ್ಟ್ ಸಬ್ಮಿಟನ್ನು ಕೊಡಿ. ಸಬ್ಮಿಟ್ ಕೊಡುವಾಗ ಈ ರೀತಿ ಒಂದು ಇದು ಕಣ್ಣಿಗೆ ಕಾಣಿಸ್ತದೆ. ಅಂದರೆ ನಿಮ್ಮ ಸ್ಕೂಲ್ ಹೆಸರು ಇರುವಂಥ ಒಂದು ಪೋರ್ಟಲ್ಲು ಯಾರು ಓಪನ್ ಮಾಡಿದ್ರು, ಎಲ್ಲಿ ಓಪನ್ ಮಾಡಿದ್ರು ಅಂತ ಕಾಣಿಸ್ತದೆ. NTS ಎಕ್ಸಾಮು ಅದಕ್ಕೆ ಅಪ್ಲೈ ಮಾಡೋದು ಇಲ್ಲಿಂದನೇ. ನೋಡಿ, SLC ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತಿದೆ, ಅದು ಇಲ್ಲಿಂದನೇ. ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅಂತ ಒಂದಿದೆಯಲ್ಲ, ಅಲ್ಲಿ ಎಂಟ್ರಿ ಮಾಡಿ. ಇಂಡಿವಿಜುವಲ್ ಮಾರ್ಕ್ಸ್ ಅಂತಿದೆ ನೋಡಿ, ಅಂದರೆ ಒಬ್ಬೊಬ್ಬರದನ್ನು ನಾವು ಎಂಟ್ರಿ ಮಾಡ್ತಾ ಹೋಗಬೇಕು. ಅದನ್ನು ಒಬ್ಬೊಬ್ಬರದು ಎಂಟ್ರಿ ಮಾಡೋಕ್ಕಂತ ಹೋದಾಗ ನೋಡಿ, ಈ ರೀತಿ ಒಂದು ಕಾಣಿಸ್ತದೆ. ಸರಿನಾ? ಒಂದು ವಿದ್ಯಾರ್ಥಿಯ SAT ನಂಬರ್ನ ಕೇಳ್ತಾ ಇದೆ. ಯಾವ ವಿದ್ಯಾರ್ಥಿದು ನೀವು ಎಂಟ್ರಿ ಮಾಡ್ತೀರಿ ಅಂತ ಕೇಳ್ತಾ ಇದೆ. ಅದನ್ನು ಒತ್ತಿ 873. ಈಗ ಒಂದು ಮಗುವಿಂದು ನಾನು SAT ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿಬಿಟ್ಟು ವ್ಯೂ ಅಂತ ಕೊಡ್ತಾ ಇದ್ದೀನಿ. ವ್ಯೂ ಅಂತ ಕೊಟ್ಟಾಗ ಆ ಮಗುವಿನ ಪೂರ್ತಿ ಡೀಟೇಲ್ಸ್ ಓಪನ್ ಆಗ್ತದೆ. ನೋಡಿ, ಇದನ್ನು ನೀವು ಲ್ಯಾಪ್ಟಾಪಲ್ಲೇ ಮಾಡಬೇಕು, ಕಂಪ್ಯೂಟರ್ಲೇ ಮಾಡಬೇಕು ಅಂತೇನಿಲ್ಲ, ಫೋನಲ್ಲೇ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಓಕೆ, ಈಗ ನೋಡಿ ಫೋನಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟ್ ಆ ಮಗುವಿಗೆ ಎಷ್ಟು ಮಾರ್ಕ್ಸನ್ನು ಕೊಡಬೇಕು. ಇದು ಚೆನ್ನಾಗಿ ಓದುವಂಥ ಮಗು ಇದು. ಸೊ ಒಳ್ಳೆ ಮಾರ್ಕ್ಸನ್ನು ನೀವು ಕೊಡಬೇಕು. ನೋಡಿ ನೋಡಿ, ಅದ್ರ ಮುಂದೆನೇ ಎಂಟ್ರಿ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಇದು ಫೋನಿಂದನೇ ಮಾಡುವಂತಹ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ. ರೈಟ್, ಒಂದೊಂದು ಮಗು ಒಂದು ಮಾರ್ಕ್ಸ್ ಎಷ್ಟಿದೆ ಅವುಗಳನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ತೀರಿ. ಸೊ ಇದಿಷ್ಟನ್ನು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮಾಡಿದೆ. ನಂತರ ಇದು ಜಸ್ಟ್ ಚುಕ್ಕೆ ಕೊಡೋದಷ್ಟೇ. ಅಂದರೆ ನೀವು ಆ ಮಗುವಿಗೆ ಯಾವ ರೀತಿ ಗ್ರೇಡ್ಗಳನ್ನ ಕೊಡ್ತೀರಿ, ಯಾವುದು ಪಾರ್ಟಿ B ಸ್ಕಾಲಸ್ಟಿಕಲ್ಲಿ. ಸೊ ಈ ರೀತಿ ಕಾಣ್ತದೆ. ನಂತರ ನೋಡಿ, ಈ ರೀತಿ ಇದೆಯಲ್ಲ, ಆ ಮಗುವಿನ ಡೀಟೇಲ್ಸನ್ನು ಒಂದ್ಸರಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಫೋಟೋ ಇದೆ, ಸಿಗ್ನೇಚರ್ ಇದೆ, ಎಲ್ಲವೂ ಇದ್ದಾವೆ. ನೆಕ್ಸ್ಟ್ ಕೊನೆಗೆ ಸೇವ್ ಅಂತ ಒಂದು ಬಟನ್ ಕೊಟ್ಟಿದ್ದಾರೆ ಇಲ್ಲಿ, ಸೇವ್ ಅಂತ. ಆ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಡುವಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಂಟರ್ನಲ್ ಮಾರ್ಕನ್ನು ನಾವು ಸಬ್ಮಿಟ್ ಮಾಡಲಾ ಅಂತ. ಹೌದು, ಯಾಕೆಂದರೆ ನೀವು ನೋಡಿ, ಮಾರ್ಕ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಇಷ್ಟೇ ಕೆಲಸ. ನೆಕ್ಸ್ಟ್ ಪ್ರಿಂಟ್ ಅಂತ ಆಪ್ಷನ್ಸ್ ಬರುತ್ತೆ. ನೀವು ಪ್ರತಿಯೊಂದು ಮಗುವಿಗೂ ಪ್ರಿಂಟ್ ತೆಗಿತಾ ಕೂರುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮಗುವಿಗೆ ನೀವು ಮೇಲ್ಗಡೆ ಹೋಗ್ಬಿಟ್ಟು ಕ್ಲಿಯರ್ ಅಂತ ಕೊಡ್ತೀರಿ. ಅವಾಗ ಫಸ್ಟ್ ಪೇಜ್ ಓಪನ್ ಆಗ್ತದೆ. ನೆಕ್ಸ್ಟ್ ಮತ್ತೊಂದು ಮಗುವೊಂದು ಓಪನ್ ಮಾಡ್ತೀರಿ. ಈ ರೀತಿ ಎಲ್ಲ ಮಗುವೊಂದು ನೀವು ಮಾಡಬೇಕು. ಓಕೆ, ಇದು ಮತ್ತೊಂದು ಮಗುವುದು ವ್ಯೂ ಅಂತ ಕೊಟ್ಟೆ. SAT ನಂಬರ್ ನೆನಪಿದ್ರೆ ಸಾಕು. ಇದು ಬೇರೆ ಒಂದು ಮಗುವೊಂದು ನೋಡಿ. ರೈಟ್, ಓಕೆ, ಎಸ್. ಈಗ ನೋಡಿ, ಅದ್ರ ಮೇಲೆ ಮುಟ್ಟಿದ್ರೆ ಸಾಕಷ್ಟೇ. ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಜಾಗದಲ್ಲಿ ಮುಟ್ಟಿ ನಿಮ್ಮ ಕೀಪ್ಯಾಡ್ ಓಪನ್ ಆಗ್ತದೆ. ಕೀಪ್ಯಾಡ್ನ ಉಪಯೋಗಿಸ್ಬಿಟ್ಟು ಜಸ್ಟ್ ಎಂಟ್ರಿ ಮಾಡೋದು ಅಷ್ಟೇ ಕೆಲಸ ಇರೋದು. ಇಲ್ಲಿ ಹೆಚ್ಚಿನ ಕೆಲಸ ಏನೂ ಇಲ್ಲ. ನಿಮ್ಮ ಫೋನಲ್ಲೇ ಮಾಡ್ಬೋದು ಕೂತ್ಕೊಂಡು. ಓಕೆ, ರೈಟ್, ಈ ರೀತಿ ಬರುತ್ತೆ. ನಂತರ ಗ್ರೇಡ್ಗಳನ್ನ ಸೆಲೆಕ್ಟ್ ಮಾಡಬೇಕು.
ಎಸ್ ಗ್ರೇಡ್ಗಳನ್ನ ಸೆಲೆಕ್ಟ್ ಮಾಡ್ತೀರಿ, ಆಮೇಲೆ ಕೊನೆಗೆ ಸೇವ್ ಕೊಡ್ತೀರಿ. ಸೇವ್ ಕೊಡುವಾಗ ಕ್ಯಾನ್ಸಲ್ ಕೊಡಬಾರ್ದು, ಓಕೆ ಅಂತ ಕೊಡ್ತಾವಾಗಿ. ಓಕೆ ಅಂತ ಕೊಟ್ಟಾಗಲೇ ಅದು ಪ್ರಿಂಟ್ ಅಂತ ಬರೋದು, ಪ್ರಿಂಟ್ ಬಟನ್ ಬರೋದು. ಓಕೆ, ಎಸ್. ಮತ್ತೆ ಕ್ಲಿಯರ್ ಅಂತ ಕೊಡಿ. ಕ್ಲಿಯರ್ ಅಂತ ಕೊಟ್ಟಾಗ ಆ ಮಗುವೊಂದು ಕ್ಲಿಯರ್ ಆಯಿತು, ಅಂದರೆ ಸೇವ್ ಆಗಿದೆ. ಅಲ್ಲಿ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಅದು ಸೇವ್ ಆಗಿದೆ ಆಲ್ರೆಡಿ. ಮತ್ತೊಂದು ಮಗುನ ತಗೊಳ್ತೀರಿ. ಸ್ಯಾಟ್ ನಂಬರ್ ತಪ್ಪು ಹೊಡೆದ್ರೆ ಯಾವ ಕಾರಣಕ್ಕೂ ಬರಲ್ಲ ನೋಡಿ. ವಿತಿನ್ ಸೆಕೆಂಡ್ 2-3 ಮಕ್ಕಳದು ನಾನು ಮಾಡಿದೆ. ಇದು ಕೊನೆ ಮಗು ಒಂದು. ಓಕೆ, ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೂ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ಓಕೆ ನೋಡಿ, ಮೊಬೈಲಲ್ಲೇ ಮಾಡ್ಬೋದು, ತೊಂದರೆ ಏನಿಲ್ಲ. ಏಕೆಂದರೆ ಈಗ ನಮಗೆ ಶಾಲೆಗೆ ಹೋಗೋಕ್ಕೆ ಆಗದೇ ಇರುವಂಥ ಸಮಯ, ಲಾಕ್ಡೌನ್ ಇದೆ, ಶಾಲೆ ಹೋಗೋಕ್ಕಾಗಲ್ಲ, ಕಂಪ್ಯೂಟ್ರು ಶಾಲೆಯಲ್ಲಿದೆ. ಹಂಗಂತೇಳ್ಬಿಟ್ಟು ಕೆಲಸ ನಡಿಬೇಕಲ್ವಾ. ಎಸ್, ಶಾಲೆ ಕೆಲಸ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನಡೀಬೇಕು ನೋಡಿ. ಇಷ್ಟೇ ಕೆಲಸ. ಓಕೆ ಕೊಡಿ. ಏನಾಯಿತು? ಪ್ರಿಂಟ್ ಬಟನ್ ಬಂತು. ಸರಿನಾ? ಓಕೆ, ಇದಾದ ಮೇಲೆ ನೀವು ಎಲ್ಲ ಮಕ್ಕಳದು ಆಗಿದ್ದರೆ ಈ ಇಂಟರ್ನಲ್ ಮಾರ್ಕಿಗೆ ಹೋಗ್ಬಿಟ್ಟು ಕನ್ಸುಲೇಟೆಡ್ ರಿಪೋರ್ಟನ್ನು ಒಂದ್ಸರಿ ನೋಡಿ. ಎಷ್ಟು ಮಕ್ಕಳದಿದೆ, ಎಷ್ಟು ಮಕ್ಕಳದು ಆಗಿದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಯಾಕೆಂದರೆ ಎಲ್ಲ ಮಕ್ಕಳದು ನೀವು ಫಿಲಪ್ ಮಾಡಿದ್ದೀರಿ ಅಂತ ನಿಮಗೆ ಅನಿಸಿದರೆ ನೀವೇನು ಮಾಡ್ಕೋಬೇಕು, ಒಂದ್ಸರಿ ಕನ್ಸುಲೇಟೆಡ್ ರಿಪೋರ್ಟನ್ನು ತಗೊಳ್ಬೇಕು. ರಿಪೋರ್ಟ್ ತಗೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಎಷ್ಟು ಮಗು ನೀವು ಫೀಸ್ ಕಟ್ಟಿದ್ದೀರಿ, ಈಗ ಎಷ್ಟು ಮಗು ಮಾಡಿದ್ದೀರಿ, ಇನ್ಯಾವುದಾದ್ರೂ ಉಳಿದಿದೆಯಾ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ನಮಗೆ ಗೊತ್ತಾಗಬೇಕು. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲೇ ಪ್ರಿಂಟ್ ಕೊಟ್ಬಿಟ್ಟು ಕೊನೆಗೆ ಪ್ರಿಂಟ್ ಕೊಟ್ಟಾಗ ಫ್ರೀಸ್ ಬಟನ್ ಓಪನ್ ಆಗ್ತದೆ. ಫ್ರೀಸ್ ಮಾಡಿದ ಮೇಲೆ ಮತ್ತೇನು ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಲಾಸ್ಟ್ ಚೆಕ್ ಮಾಡ್ಕೋಬೇಕು. ಓಕೆ, ಈ ರೀತಿ ಜಸ್ಟ್ ಡೌನ್ಲೋಡನ್ನು ಕೊಡಿ. ಕನ್ಸುಲೇಟೆಡ್ ರಿಪೋರ್ಟ್ ಅಂತೇಳಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ ಅಂತೇಳಿ ಬಂತಲ್ವಾ, ಅಲ್ಲಿ ಡೌನ್ಲೋಡ್ ಅಂತ ಕೊಡಿ.